ಕ್ಷೇತ್ರದ ಜನತೆ ಬಾಗೇಪಲ್ಲಿ ಕ್ಷೇತ್ರದ ಜನತೆ ಯಾವತ್ತೂ ಕೂಡ ಅದಕ್ಕೇನು ಅಡ್ಡಿಪಡಿಸಲ್ಲ. ಹಾಗಾದ್ರೆ ಮಾತಾಡುವಂತ ಸಂದರ್ಭದಲ್ಲಿ ಏಕವಚನದಲ್ಲಿ ಮಾತಾಡೋದು ಅವೆಲ್ಲ ತಪ್ಪು. ಇನ್ನ ಟೈಮ್ ಇದೆ ರಾಜಕೀಯ ಮಾಡಕ್ಕೆ. ಯಾಕಂದ್ರೆ ಇವತ್ತು ವಿಶ್ವ ಮೆಚ್ಚಿದ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತು ಕೂಡ ದಲಿತರ ಬಗ್ಗೆ ಸುಬ್ಬಾರೆಡ್ಡಿ ಅವ್ರಿಗೆ ಯಾವತ್ತು ಕೂಡ ಜಾತಿ ಅವ್ರ ಮನೆಯಲ್ಲಿ ಯಾರಾದ್ರೂ ದಲಿತ ಮುಖಂಡರು ಅಂದ್ರೆ ಅವ್ರ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತಾರೆ. ಯಾವತ್ತು ಕೂಡ ಕೀರು ಮಠದಲ್ಲಿ ಸುಬ್ಬಾರೆಡ್ಡಿ ಅವರು ಯಾವತ್ತೂ ನೋಡಿಲ್ಲ. ಅನೇಕ ಪೂಜಾ ಪಾಠ ಇರ್ಬೋದು, ವಿ ಅವರು ನರಸಿಂಹ ಎಲ್ಲರೂ ಕೂಡ ಇವತ್ತು ಅವ್ರ ಜೊತೆಗೆ ಇಟ್ಕೊಂಡು ಈ ಕ್ಷೇತ್ರದ ಅಭಿವೃದ್ಧಿ ಆಗ್ಬೋದು, ಸಮಾಜ ಸೇವೆ ಆಗ್ಬೋದು, ಇವೆಲ್ಲವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ನಾಯಕರು ಸುಬ್ಬಾರೆಡ್ಡಿ ಅವರು. ತಾವು ಈ ಕ್ಷೇತ್ರದಲ್ಲಿ ಒಬ್ಬರು ಹೋದ್ರಂದ್ರೆ ಇನ್ನೊಬ್ರು ಉಟ್ಕೊಂಡ್ರು ನನಗೆ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ. ಯಾವತ್ತು ಕೂಡ ಶಾಂತಿಗೆ ಹೆಸರಾಗಿರ್ತಕ್ಕಂಥ ಇದು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಒಂದು ಜಯಂತಿ. ಇದನ್ನು ರಾಜಕೀಯ ರಹಿತವಾಗಿ ಪಕ್ಷಾತೀತವಾಗಿ ಇವತ್ತು ಕ್ಷೇತ್ರದ ಜನತೆ ಎಲ್ಲ ಈ ಒಂದು ಕಾರ್ಯಕ್ರಮ, ಯಾಕಂದ್ರೆ 10 ಕೋಟಿ ವೆಚ್ಚದಲ್ಲಿ ಒಂದು ಸುಂದರವಾದ ಭವನವನ್ನ 15 ಕೋಟಿ ವೆಚ್ಚದಲ್ಲಿ ಇವತ್ತು ಸುಂದರವಾದ ಭವನವನ್ನ ಸುಬ್ಬಾರೆಡ್ಡಿ ಅವರು ನಾಳೆ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ. ಇಂಥ ಮುಖಂಡರಿಗೆ ಸುಬ್ಬಾರೆಡ್ಡಿ ಅವರು ಯಾವತ್ತೂ ಎದುರೋದಿಲ್ಲ. ಸುಬ್ಬಾರೆಡ್ಡಿ ಅವರು ಎದುರೋದು ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬಡ ಜನರಿಗೆ ವಿನಃ ಅದ್ದೂರಿಯಾಗಿ ಮಾಡ್ತೀವಿ. ಅದೆಲ್ಲ ಇದು ಹೃದಯದಿಂದ ನಾವು ಮನುಷ್ಯರನ್ನು ಗೆಲ್ಲಬೇಕೇ ವಿನಃ ಹಣದಿಂದ ಗೆಲ್ಲೋದು ತಪ್ಪು. ಬರೀ ದುಡ್ಡಲ್ಲೇ ಮಾತಾಡ್ತಾ ಇದ್ದೀರಾ. ಈ ಕ್ಷೇತ್ರದ ಜನತೆ ನಿಮ್ಮ ಹಣಕ್ಕೆ ಮಾರು ಹೋಗೋದಿಲ್ಲ. ಇವತ್ತು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಅಹಿಂದ ಅಲ್ಪಸಂಖ್ಯಾತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ದಲಿತರು ಇವತ್ತು ಸುಬ್ಬಾರೆಡ್ಡಿ ಅವರ ಜೊತೆ ಕೈ ಜೋಡಿಸಿದ್ದಾರೆ. ಆದರೆ ಕಾರ್ಯಕ್ರಮ ಕೂಡ ಯಶಸ್ವಿ ಆಗುತ್ತೆ. ಇನ್ನು ಕಾರ್ಯಕ್ರಮ ಮುಗಿದ ಮೇಲೆ ನಮ್ಮ ಮುಖಂಡರು ಎಲ್ಲ ಇದ್ದಾರೆ. ನಮ್ಮ ಅಭಿವೃದ್ಧಿ ಕಾರ್ಯಗಳು ಏನು ಅಂತ ನಾವು ನಿಮ್ಗೆ ಪಾಂಪ್ಲೆಟ್ರು ಯಾವ ರೀತಿ ಬೇಕೋ ಆ ರೀತಿ ತೋರ್ಸಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ.